ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥ ಉದ್ದೇಶ ಕುದೂರು ಬಿಡಿಸಿಸಿ ಬ್ಯಾಂಕ್ನ ಬ್ರಾಂಚ್ನಲ್ಲಿ ಆಗಿರತಕ್ಕಂಥ ಹಗರಣವನ್ನ ಮುಚ್ಚಾಕುವಂತ ಹುನ್ನಾರವನ್ನ ಏನು ನಡೆಸ್ತಾ ಇದ್ದಾರೆ. ಈ ಹಗರಣ ಪಾರದರ್ಶಕವಾಗಿ ತನಿಖೆ ಆಗಬೇಕು. ಏನು ಇಲ್ಲಿ ಸುಮಾರು 9 ಕೋಟಿಗೂ ಹೆಚ್ಚು ಹಣ ದುರ್ಬಳಕೆ ಆಗಿದೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ತನಿಖೆ ಆಗಿ ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಇದರ ಹಿನ್ನೆಲೆ ಗಾಯಕರಿದ್ದಾರೆ, ಯಾರು ಇದಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ, ಎಲ್ಲವೂ ಕೂಡ ಸಂಪೂರ್ಣವಾಗಿ ತನಿಖೆಯಾಗಿ ಇದು ಬಿಡಿಸಿಸಿ ಬ್ಯಾಂಕ್ನ ಹಣ ಸಾರ್ವಜನಿಕ, ಅದರಲ್ಲೂ ವಿಶೇಷವಾಗಿ ರೈತರ ಹಣ, ರೈತರ ದುಡಿಮೆಯಿಂದ ರೈತರು ಸಾಲ ತೆಗೆದುಕೊಂಡು ಬಡ್ಡಿಗಳನ್ನು ಕಟ್ಟಿ ಒಂದು ಸಹಕಾರ ಸಂಘ ಬೆಳೀಲಿ ಅಂತೇಳಿ ಹಿಂದೆ ಪುಣ್ಯಾತ್ಮರು ಮಾಡಿದಂತ ಈ ತರದ ಒಳ್ಳೆಯ ಬ್ಯಾಂಕ್ಗಳಿಗೆ ಇವತ್ತು ಕನ್ನವನ್ನು ಹಾಕುವಂತ ಕೆಲಸ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದ್ದಾರೆ. ನಿನ್ನೆ ಕುದೂರಿನಲ್ಲಿ ನಡೆದಿರ್ತಕ್ಕಂಥ ಸುಮಾರು 9 ಕೋಟಿಗೂ ಹೆಚ್ಚು ಹಣ ನಕಲಿ ಚಿನ್ನವನ್ನು ಇಟ್ಟು ಅಲ್ಲಿನ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮ್ಯಾನೇಜರ್ ಇರ್ಬೋದು, ಸಿಬ್ಬಂದಿ ವರ್ಗದವರು ಇರ್ಬೋದು, ಏನು ಚಿನ್ನವನ್ನ ವ್ಯಾಲ್ಯೂಯೇಟ್ ಮಾಡ್ತಾರೆ, ಅಪ್ರೋಸರ್ ಅಂತ ಏನು ಕರೀತಾರೆ, ಅವರ ಶಾಮೀಲು. ಅದರ ಜೊತೆಯಲ್ಲಿ ನಮ್ಮ ಮಾಗಡಿ ತಾಲೂಕಿನ ಬಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದಂಥ ಸೋಕಾಲ್ಡ್ ಸಹಕಾರ ರತ್ನ ಮಿಸ್ಟರ್ ತಮ್ಮಾಜಿಯವರ ಪಾತ್ರ ಏನು, ಅಶೋಕ್ ಅವರ ಪಾತ್ರ ಏನು ಅಂತೇಳಿ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡಲು ನಾನು ತಮ್ಮನ್ನೆಲ್ಲ ಕರೆದಿದ್ದೇನೆ. ನಿಮ್ಮ ಮುಖಾಂತರನೇ ನಾವು ಒತ್ತಾಯ ಮಾಡಬೇಕು. ನಂತರ ನಾನು ಸಂಬಂಧಪಟ್ಟಂತ ಸಹಕಾರ ಸಚಿವರಿಗೆ, ಮಾನ್ಯ ಕೆ.ಎನ್. ರಾಜಣ್ಣ ಅವರಿಗೆ ಇದು ಗಮನಕ್ಕೆ ತರಬೇಕು, ಅವರಿಗೆ ಪತ್ರವನ್ನು ಕೊಡಬೇಕು. ಅದರ ಜೊತೆಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕೋಆಪರೇಟಿವ್ ಅವ್ರ ಗಮನಕ್ಕೆ ತರಬೇಕು. ಮತ್ತೆ ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯದೇವ್ ಅವರ ಗಮನಕ್ಕೆ ತರಬೇಕು ಅಂತೇಳಿ ಇವತ್ತು ನಾನು ಈ 3 ಜನರಿಗೆ ಪತ್ರವನ್ನು ಬರಿತಾ ಇದ್ದೇನೆ. ನನಗೆ ವಿಶ್ವಾಸ ಇದೆ, ಈ ಹಿಂದೆ ಕೂಡ ಬಹಳಷ್ಟು ಬಿಡಿಸಿಸಿ ಬ್ಯಾಂಕ್ನಲ್ಲಿ ಹಗರಣ ಆಗಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮಾಗಡಿ ತಾಲೂಕಿನ ನಿರ್ದೇಶಕರ ಮೇಲೆ ನೇರವಾಗಿ ಆರೋಪ ಕೂಡ ಬಂದಿತ್ತು. ಇವರೆಲ್ಲ ಪಾಪ ಸಭೆಗಳಲ್ಲಿ ಇವರೇ ಸ್ವಯಂ ಘೋಷಿತ ಸಹಕಾರ ರತ್ನಗಳು. ಅಣ್ಣ ತಮ್ಮನ್ನು ನೋಡಿಕೊಳ್ಳೋದು, ತಮ್ಮ ಅಣ್ಣ ನೋಡಿಕೊಳ್ಳೋದು, ಈ ತರದ ಇವನ್ನೆಲ್ಲ ನಾವು ನೋಡಿ ಸಾಕಾಗಿದೆ. ಈ ಹಿಂದೆ ನಡೆದಂತ ಹಗರಣ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಅಶೋಕ್ ಅವರು ನಿರ್ದೇಶಕರು ಹಿಂದೆ ಇದೇ ಬಿಡಿಸಿಸಿ ಬ್ಯಾಂಕ್ನಲ್ಲಿ 16 ಕೋಟಿ ಹಗರಣ ಆಗಿದ್ದಾಗ ಕೋರ್ಟ್ಗೆ ಹೋಗಿ ಬೇಲ್ ತಗೊಂಡು ಸ್ಟೇ ತಗೊಂಡು ಇವತ್ತು ನಿರ್ದೇಶಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರೋದು ಜಗಜ್ಜಾಹಿರ. ಇವೆಲ್ಲ ಹಗರಣ ಇದ್ರೂ ಕೂಡ ವೇದಿಕೆಯಲ್ಲಿ ಮಾತ್ರ ನಮ್ಮ ಕುಟುಂಬ 40 ವರ್ಷ 50 ವರ್ಷದಿಂದ ಕೋಆಪರೇಟಿವ್ ನಲ್ಲಿ ನಮ್ಮನ್ನ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ. ನಮಗೆ ಸಂಪೂರ್ಣ ಬೆಂಬಲ ಇದೆ, ನಮ್ಮನ್ನ ನಂಬಿದ್ದಾರೆ ಅಂತ. ಪಾಪ ಜನ ಏನೋ ನಂಬಿದ್ದಾರೆ, ರೈತರೇನೋ ನಿಮ್ಮ ಕುಟುಂಬ ನಂಬಿದ್ದಾರೆ, ನಿಮ್ಮನ್ನು ನೀವು ಮಾಡ್ತಾರ ಕೆಲಸ. ಇವತ್ತು ಒಂದು ಸಣ್ಣ ಶಾಖೆನಲ್ಲಿ, ಕುದೂರಂತದ್ದು ಏನು ದೊಡ್ಡ ಶಾಖೆ ಏನಲ್ಲ, ಒಂದು ಸಣ್ಣ ಶಾಖೆನಲ್ಲಿ ನೀವು 9 ಕೋಟಿ ಹಣ ಲೂಟಿ ಮಾಡಿದ್ದೀರಿ ಅಂದ್ರೆ
ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಎಷ್ಟು ಲೂಟಿ ಮಾಡಿದ್ದೀರಿ ಅಂತೇಳಿ ಇದರಿಂದ ತನಿಖೆ ಆಗಬೇಕು ಅಂತೇಳಿ ತಮ್ಮ ಮೂಲಕ ಒತ್ತಾಯ ಮಾಡಲು ತಮ್ಮನ್ನೆಲ್ಲ ಕರೆದಿದ್ದೇನೆ. ನನಗೆ ಇವತ್ತು ಹೇಳ್ತಾರೆ BDCC ಬ್ಯಾಂಕ್ನಲ್ಲಿ ಪಾರದರ್ಶಕವಾಗಿ ನಾವು ಕೆಲಸ ಮಾಡಿದ್ದೀವಿ, ಅಯ್ಯೋ ನಾವು ದುಡ್ಡು ಹೊಡ್ಬಿಟ್ಟವ್ರೆ ಅಂತೇಳಿ ಮಂಜು ಅವರು ಅವಾಗವಾಗ ನಮ್ಮನ್ನ ಚುಚ್ಚಿ ಮಾತಾಡ್ತಾರೆ ಅಂತ. ತನಿಖೆ ಮಾಡಿಸಿ ಸ್ವಾಮಿ, ನಿಮಗೆ ಗೊತ್ತಿಲ್ವಾ ಇದು ಎಷ್ಟು ವರ್ಷದಿಂದ ಇದು ನಡೆದಿದೆ? ಕುದೂರಿನಲ್ಲಿ ಈ ನಕಲಿ ಚಿನ್ನವನ್ನು ಇಟ್ಟು ಹಣ ಹೊಡೆದಿರ್ತಕ್ಕಂಥ ಕೆಲಸ ಎಷ್ಟು ತಿಂಗಳಿಂದ ನಡೆದಿದೆ? ನಿಮ್ ಗಮನಕ್ಕಿಲ್ವಾ ನಿರ್ದೇಶಕರಿಗೆ? ಯಾಕೆ ನೀವು ಸಭೆಗಳನ್ನ 3 ತಿಂಗಳಿಗೆ ಒಂದು ಸಭೆ ಆಗ್ಬೇಕು DCC ಬ್ಯಾಂಕ್ನಲ್ಲಿ, ಯಾಕೆ ನೀವು ಸಭೆ ಮಾಡಿಲ್ಲ? ನೀವು ಮ್ಯಾನೇಜರ್ಗಳನ್ನ ಆಸ್ ಪರ್ RBI ರೂಲು, ಕೋಪರೇಟಿವ್ ರೂಲು ಪ್ರತಿ 3 ವರ್ಷಕ್ಕೊಂದ್ಸರಿ ಬದಲಾವಣೆ ಮಾಡಬೇಕು. ಬೇರೆ ಮ್ಯಾನೇಜರ್ ಅಲ್ಲ, ಎಲ್ಲ ಸಿಬ್ಬಂದಿಗಳು ಬದಲಾವಣೆ ಆಗಬೇಕು. ನೀವು ಆಡಳಿತ ಮಾಡ್ತಾ ಇರ್ತಕ್ಕಂಥ ಮಾಗಡಿ ತಾಲೂಕಿನಲ್ಲಿ ಯಾವ್ಯಾವ ಶಾಖೆಯಲ್ಲಿ ಎಷ್ಟೆಷ್ಟು ವರ್ಷದಿಂದ ಈ ಮ್ಯಾನೇಜರ್ಗಳು ಉಳ್ಕೊಂಡ್ ಬಂದಿದ್ದಾರೆ? ಯಾಕೆ ಉಳಿಸ್ಕೊಂತೀರಿ? ಪಾಪ ಈ ರೈತ ಸೇವಾ ಸಹಕಾರ ಸಂಘ ಇರ್ಬೋದು, ಪತ್ತಿನ ಸಹಕಾರ ಸಂಘ ಅಂತ ಫ್ಯಾಕ್ಸ್ ಅಂತ ಏನ್ ಕರಿತೀವಿ ನಾವು, ಅಲ್ಲಿ ಸೆಕ್ರೆಟರಿಗಳಿಗೆ ನೀವು ಜೀವ ಹಿಂಡಿ ದುಡ್ಡು ಹೊಡೆಯೋ ಸ್ಕೀಮ್ ನ ನೀವು ಎಷ್ಟು ಮಾಡಿದ್ದೀರಿ ಅಂತ ನಮ್ಗೆ ಗೊತ್ತಿಲ್ವಾ? ಮೊನ್ನೆ ಚಕ್ರಬಾವಿ ಮಾತಾಡ್ತಿದ್ರು ಮಾನ್ಯ ಬಾಲಕೃಷ್ಣ ಅವರು, ಅಯ್ಯೋ ಚಕ್ರಬಾವಿ ಸೊಸೈಟಿ ದುಡ್ಡು ಹೊಡೆದಿದ್ದಾರೆ ಅಂತ. ಅವತ್ತೇನು ಹಿಡಿದ್ಬಿಟ್ರು. ನಾನು ಹೇಳಿದೆ ಅವ್ರಿಗೆ, ಇವತ್ತು ಹೇಳ್ತೀನಿ ಬಾಲಕೃಷ್ಣ ಅವರೇ, ಅವತ್ತು ನಾನು ಏನಾದ್ರೂ ಕಡಿವಾಣ ಹಾಕಕ್ಕೆ ನನ್ನ ಪತ್ರ ಬರೀಲಿಲ್ಲ ಅಂದ್ರೆ ಒಂದೊಂದು ಸೊಸೈಟಿನಲ್ಲಿ 1.5 ಕೋಟಿ 2 ಕೋಟಿ 3 ಕೋಟಿ ಹಣವನ್ನ ನೀವು ದುರುಪಯೋಗ ಪಡಿಸ್ತಿದ್ರಿ. ನನ್ಗೆ ಗೊತ್ತಾಯ್ತು ಅಂತೇಳಿ ಅದೇ ಸೆಕ್ರೆಟರಿ, ಚಕ್ರಬಾವಿ ಸೆಕ್ರೆಟರಿ ಬಂದು ತಪ್ಪಾಗಿದೆ ನಾನು ಸರಿಪಡಿಸ್ಕೋತೀನಿ ಅಂತ ಯಾರ ಮೂಲಕ ಬಂದಿದ್ದಾನೆ ಅಂತೇಳಿ ಚರ್ಚೆ ಬೇಕಾದ್ರೆ ಕರ್ರಿ, ನನ್ ಕರೆಸಿ ಅವ್ರನ್ನ. ಯಾರ ಮೂಲಕ ಬಂದು ನಮ್ ಕೈ ಕಾಲು ಹಿಡಿದ್ರು, ನನ್ನ ಉದ್ಯೋಗ ಹೋಗ್ಬಿಡ್ತದೆ, ನನ್ ಬಿಟ್ಬಿಡಿ, ನಾನು ಸರಿಪಡಿಸ್ತೀನಿ ಅಂತೇಳಿ ಸರಿಪಡಿಸ್ಬಿಟ್ಟು ಬಾ ಅಂತೇಳಿ ಸರಿಪಡಿಸಿ. ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಇವತ್ತು ಕೋಪರೇಟಿವ್ ನಲ್ಲಿ ಏನಾಗಿದೆ ಅಂದ್ರೆ ಇವರು ಆಡಿದ್ದೇ ಆಟ ಹೂಡಿದ್ದೇ ಲಗ್ಗೆ ತರ ಆಗ್ಬಿಟ್ಟಿದೆ. ವಿಶೇಷವಾಗಿ ನಮ್ಮ ಮಾಗಡಿ ತಾಲೂಕಿನಲ್ಲಿ ಎಲ್ಲದಕ್ಕೂ ಇವರೇ ಬೇಕು. ಇವರ ಚಿಕ್ಕಪ್ಪ ಆಯ್ತು, ಇನ್ನೊಬ್ಬ ಚಿಕ್ಕಪ್ಪ ಆಯ್ತು, ಈಗ ಚಿಕ್ಕಪ್ಪನ ಮಗ ಅಶೋಕ್ ತಮ್ಮಾಜಿ ಅವರಾಯ್ತು, ಬೇರೆ ಯಾರು ಇಲ್ವಾ ನಿರ್ದೇಶಕರಾಗಕ್ಕೆ? BDCC ಬ್ಯಾಂಕ್ನಲ್ಲಿ 5 ಸೊಸೈಟಿಗೆ ಒಬ್ಬರು ನಿರ್ದೇಶಕರಿದ್ದಾರೆ, 3 ಸೊಸೈಟಿಗೆ ಒಬ್ಬರು ನಿರ್ದೇಶಕರಿದ್ದಾರೆ ಇದೇ BDCC ಬ್ಯಾಂಕ್. ಇವತ್ತುವರೆಗೂ ಅವೈಜ್ಞಾನಿಕವಾಗಿ ನೀವು BDCC ಬ್ಯಾಂಕ್ ನ ನಡೆಸ್ತಾ ಇದ್ದೀರಿ. ನಾನು ಅಧ್ಯಕ್ಷರಿಗೆ ಗಮನಕ್ಕೆ ತರ್ತೀನಿ. ಸಂಬಂಧಪಟ್ಟಂತ ಸೀನಿಯರ್ ನಿರ್ದೇಶಕರುಗಳಿದ್ದಾರೆ ಅಲ್ಲಿ, ಹಿಂದೆ ಅಧ್ಯಕ್ಷರಾಗಿದ್ದರು. ನೀವು ಯಾಕೆ ಇದಕ್ಕೆ ಡಿಲಿಮಿಟೇಷನ್ ಮಾಡ್ತಾ ಇಲ್ಲ? ಇವತ್ತು ಆರವಳ್ಳಿ ತಾಲೂಕಾಗಿದೆ, ಆರವಳ್ಳಿ ತಾಲೂಕಿಗೂ ಒಂದು ಡಿಲಿಮಿಟೇಷನ್ ಮಾಡಿ ನಿರ್ದೇಶಕ ಸ್ಥಾನವನ್ನ ಕೊಡಕ್ಕೆ. ಯಾಕೆ ಅಂದ್ರೆ ಇವ್ರಿಗೆ 25-30 ಸೊಸೈಟಿಗಳ ಕೈಲಿ ಇರಬೇಕು, KCC ಲೋನ್ ಹೋಗ್ಬೇಕು ಪ್ರತಿ ವರ್ಷ 70 ಕೋಟಿ 80 ಕೋಟಿ, ಅದ್ರೆ 3% ಕಮಿಷನ್ ಹೋಗ್ಬೇಕು ಇವ್ರಿಗೆ. ನನ್ನ ನೇರ ಆರೋಪ, ತಗೊಳ್ಳಿ ಪ್ರಮಾಣ ಮಾಡ್ಲಿ ಬಂದು, ನಾವ್ ಯಾರ ಹತ್ರ ಕಮಿಷನ್ ತಗೊಳ್ಳಲ್ಲ ಇಟ್ಕೊಳ್ಳಲ್ಲ ಅಂತ. ಎಲ್ಲ ಬುಕ್ ಅಡ್ಜಸ್ಟ್ಮೆಂಟ್. ಯಾವ ರೈತ 50,000 1 ಲಕ್ಷ 2 ಲಕ್ಷ ಸಾಲ ತಗೋತಾನೆ, ಯಾವ ರೈತನು 2 ಲಕ್ಷ ದುಡ್ಡು ತಗೊಂಡು ಕಟ್ಟಲ್ಲ, ಕಡಿಮೆ ಒಂದು 5-10% ಮಾತ್ರ ಕಟ್ತಾರೆ. ಮಿಕ್ಕಿದೆಲ್ಲ ಅವರಲ್ಲೇ ಬುಕ್ ಅಡ್ಜಸ್ಟ್ಮೆಂಟ್. ಅವ್ರ ಹತ್ರ ನಿಮ್ದು ರಿನ್ಯೂವಲ್ ಮಾಡಿದೀವಿ ಅಂತ ಹೇಳಿ 25,000 50,000 ಡಿಡಕ್ಟ್ ಮಾಡ್ಕೊಂಡು ಹಿಂಗೆ ಇವರು ಈ ಬ್ಯಾಂಕ್ ಅನ್ನ ನಡೆಸ್ತಾ ಇದ್ರು. ಇದ ಬ್ಯಾಂಕ್ ನಡೆಸೋ ಹುಟ್ಟ ಇದು. ಮನೆ ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರಲ್ಲಿ, ನಾನು ಅವ್ರು ಕೇಳಕ್ ಬಯಸ್ತೇನೆ, ನಿಮ್ಗೆ ಅವಕಾಶ ಇದೆ ಸರಿ ಮಾಡಿ, ಡಿಲಿಮಿಟೇಷನ್ ಗಳನ್ನ ಮಾಡಿ. ಅವತ್ತು ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 2018ರಲ್ಲಿ ಇದೇ HD ರೇವಣ್ಣ ಅವರು ನನ್ನ ಕರೆದು ಹೇಳಿದ್ರು, ನಾವು DCC ಬ್ಯಾಂಕ್ ರಾಮನಾರಿಕೆ DCC ಬ್ಯಾಂಕ್ ಮಾಡ್ಕೊಳ್ಳಿ, ಜಿಲ್ಲಾ ಬ್ಯಾಂಕ್ ಮಾಡ್ಕೊಳ್ಳಿ ನೀವು ಅಂತ.
ಅವತ್ತು ಇದೇ ಡಿ ಕೆ ಶಿವಕುಮಾರ್ ಅವರು ಬೇಡ ನಮ್ಗೆಲ್ಲ ಈ ಕಂಬೈಂಡ್ ಆಗಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ತಡೆದ್ರು. ಆಯ್ತು, ನೀವು ತಡೆದ್ರಿ, ಒಳ್ಳೆ ಕೆಲಸನೇ. ಅಂದ್ರೆ ಇವತ್ತೇನು ನಡೀತಾ ಇದೆ? ಇವತ್ತು ಎಷ್ಟು ಹಗರಣದ ಕೂಪ ಆಗಿದೆ ಈ ಬಿಡಿಸಿಸಿ ಬ್ಯಾಂಕ್. ಇವತ್ತು ಅಧ್ಯಕ್ಷರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾವ್ರೆ ಅನ್ನೋದು ನಮ್ಮಲ್ಲೂ ವಿಶ್ವಾಸ ಇದೆ. ನಿಮ್ ಪ್ರಾಮಾಣಿಕತೆಯನ್ನ ದಯಮಾಡಿ ಇವತ್ತು ಈಗ ಆಗಿರ್ತಕ್ಕಂಥ ಕುದೂರಿನಲ್ಲಾಗಿರ್ತಕ್ಕಂಥ ಹಗರಣ ಬೆಳಕಿಗೆ ಬಂದಿದೆ. ಇದನ್ನೆಲ್ಲ ಮುಚ್ಚಾಕೋ ಹುನ್ನಾರ ಮಾಡ್ತಾ ಇದ್ದಾರೆ. ಇದು ಪಾರದರ್ಶಕವಾಗಿ ತನಿಖೆ ಆಗ್ಬೇಕು. ಬಿಡದಿಲಾಗಿದ್ಯಾ, ರಾಮನಗರದಲ್ಲಾಗಿದ್ಯಾ, ಮಾಗಡಿಲಾಗಿದ್ಯಾ, ಹಲವಾರು ಬ್ರಾಂಚ್ಗಳಿದಾವೆ. ಇಂಥ ನಕಲಿ ಚಿನ್ನವನ್ನ ಇಟ್ಟು ದುಡ್ಡು ಹೊಡೆಯೋ ಸ್ಕೀಮ್ ಇದೆಯಲ್ಲ, ಇದೊಂದ್ರಲ್ಲೆಲ್ಲ ದುಡ್ಡು ಹೊಡಿತಾ ಇರೋದವರು. ಕುರಿ ಸಾಕಕ್ಕೆ, ಕೋಳಿ ಸಾಕಕ್ಕೆ, ಹಂದಿ ಸಾಕಕ್ಕೆಲ್ಲ ಲೋನ್ ಕೊಡ್ತೀವಿ ಅಂತಾರೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ. ಅದನ್ನೆಲ್ಲ ಇವರೇ ಮೊನ್ನೆ ಅಶೋಕ್ ಅವರನ್ನೇ ಇವರೇ ಗುಂಪು ಮಾಡೋದು, ಇವರೇ ಒಂದು 100 ಅಪ್ಲಿಕೇಶನ್ ಕೊಡೋದು, ಇವರೇ ದುಡ್ಡು ಎತ್ತೋದು. ಮನ್ನಾ ಆದ್ರೆ ಮನ್ನಾ, ನೀವು ಜಾಬ್ ಬಿಟ್ಟುಕೊಡೋದು. ಈ ತರ ಲೂಟಿ ಮಾಡ್ತಾ ಇರೋದಕ್ಕೆ ಇವತ್ತಿಂದ ನಾವು ಒಂದು ಗಮನ ಸಲಹೆ ಕೊಟ್ಟಿದ್ದೇವೆ. ಇದು ಪಾರದರ್ಶಕ ತನಿಖೆ ಆಗಬೇಕು. ಯಾರದೇ ಮಜ್ಜಿ, ಯಾವ್ದೇ ಮುಲಾಜಿಲ್ಲದೆ ತನಿಖೆ ಆಗಲಿಲ್ಲ ಅಂದ್ರೆ ಇದ್ರ ಬಗ್ಗೆ ನಮ್ಮ ಹೋರಾಟ, ನಮ್ಮ ರೈತರುಗಳನ್ನ ಬೀದಿಗಿಳಿಸ್ತೀವಿ. ಯಾವ ರೈತ ನ್ಯಾಯ ಕೇಳ್ತಾನೆ ಅವ್ನು ಶೇರ ಕಿತ್ತಾಕೋದು. ಮಾಗಡಿ ತಾಲೂಕಿನಲ್ಲಿ ಯಾವೊಬ್ಬ ರೈತ ಗಟ್ಟಿ ಧ್ವನಿಲಿ ನ್ಯಾಯ ಕೇಳಕ್ ಹೋಗ್ತಾನೆ, ನೆಕ್ಸ್ಟ್ ಅವನು ಶೇರ್ ಇರಲ್ಲ. ಇದನ್ನ ಇವರು ಕೈಗೊಂಬೆ ಆಗಿಟ್ಟುಕೊಂಡು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಬಹಳಷ್ಟು ಜನ ನನಗೆ ಸೊಸೈಟಿಯ ಕಾರ್ಯದರ್ಶಿಗಳೇ, ನಾವು ಪ್ರಾಣ ಹೋಗ್ತಾ ಇದೆ ಅಂತ ಪರಿಸ್ಥಿತಿ ಅನುಭವಿಸ್ತಾ ಇದೀವಿ, ಇವತ್ತನ್ನ ಇವರ ಕಪಿಮುಷ್ಟಿಯಲ್ಲಿ ಸಿಗಾಕೊಂಡಿದೀವಿ ಅಂತೇಳಿ. ಏನ್ ಮಾಡಿದ್ವಿ? ಮೊನ್ನೆ ಚಕ್ರಬಾವಿ ಏನ್ ದೊಡ್ಡ ಭಾಷಣ, ಏನ್ ಇವ್ರ ಸಾಕಾರ ರತ್ನ ಪ್ರಶಸ್ತಿ, ಏನ್ ಇವ್ರ ಅಣ್ಣನೇ ಹೊಗಳೋದು ಇವ್ರನ್ನ. ಅಯ್ಯೋ ನಮ್ಮ ಕುಟುಂಬ ಎಲ್ಲಾದ್ರೂ ₹1 ಪ್ರತಿ ದಿನ ತಿಂತಾ ಇದ್ದೀರಿ. ನಿಮ್ಮ ಬದುಕನ್ನ ಹಸನೆ ಮಾಡ್ಕೊಳ್ಳಕ್ಕೆ ಈ ತರದ ದುರುಪಯೋಗವನ್ನ ನೀವು ಪ್ರತಿ ದಿನ ಮಾಡ್ತಾ ಇದ್ದೀರಿ. 5 ವರ್ಷ ನಾನು MLA ಆಗಿದೆ. ಎಲ್ಲಾದ್ರೂ ಒಂದೇ ಒಂದು ಗುಂಡುಪಿನಷ್ಟು ನಂದು ಏನಾದ್ರೂ ಒಂದು ತೋರಿಸಿ. ಎಲ್ಲಾದ್ರೂ ಮಂಜು ಒಂದು ಕಳ್ ಬಿಲ್ ಮಾಡಿಸವನೆ, ಒಂದು ದೋಖಾ ಬಿಲ್ ಮಾಡಿಸವನೆ, ಯಾವ್ದಾದ್ರು ಬ್ಯಾಂಕಲ್ಲಿ ದುಡ್ಡು ಹೊಡ್ಸವನೆ, ಯಾವ್ದಾದ್ರು ಜಮೀನ್ ಹಾಕೊಂಡವನೆ, ಯಾವ್ದೋ ಸರ್ಕಾರಿ ಜಮೀನು ಒತ್ತುವರಿ ಮಾಡೋ, ಎಲ್ಲಾದ್ರೂ ಒಂದೇ ಒಂದು ಹೇಳ್ಸ್ರಿ. ಹಿಂದೆ 14-15 ಕೋಟಿ ತಿಂದ್ರಿ ಅಂತ ಬ್ಯಾಂಕು ದಿವಾಳಿ ಆಗೋ ಪರಿಸ್ಥಿತಿ ಬಂತು. ಅದ್ಯಾರ್ದೋ ನೀವು ತಿಂದ್ಬಿಟ್ಟು, ಅದೇ ಏನು ಕೋತಿ ತಿಂದ್ಬಿಟ್ಟು ಮೇಕೆ ಮೂತಿ ಒರೆಸ್ತದೆ ನಂಗೆ ಯಾರಿಗೋ ಒರೆಸ್ಬಿಟ್ಟು ಅವ್ರ ಹೆಸರು ಮೇಲೆ ನೀವು ರಾಜಕೀಯ ಮಾಡ್ಕೊಂಡು ಹೊರಟ್ರೆ ಮಾಡ್ಸಪ್ಪ. ಇವಾಗ ನಿಮ್ದು ನಿಮ್ ಇಲಾಖೆ ನೀನೇ ನಿರ್ದೇಶಕ ಇದೆಯಲ್ಲ, ನಿನ್ನ ಆಡಳಿತದಲ್ಲಿ ನಾವು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಅಂತೇಳಿ ಉದ್ದುದ್ದ ಭಾಷಣ ಮಾಡುವಂತಹ ವ್ಯಕ್ತಿಗಳು ಇವಾಗ ತೋರಿಸಿ. ನಿಮ್ದು ಗೊತ್ತಿಲ್ವಾ ನಿಮ್ಗೆ ನಕಲಿ ಚಿನ್ನ ಇಟ್ಟವ್ರು ಎಲ್ಲಿ ಅಂತ? ಯಾಕೆ ಸುಮ್ಮನಿದ್ದೀರಿ? ಇದನ್ನ ಹೇಳಲಿಕ್ಕೆ ಇವತ್ತು ತಮ್ಮನ್ನೆಲ್ಲ ಕರೆದಿದ್ದೀನಿ. ದಯಮಾಡಿ ಇನ್ನೂ ಹಲವಾರು ವಿಚಾರಗಳಿದಾವೆ. ಬಿಡದಿ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ವಿಚಾರದಲ್ಲಿ ಮಾತಾಡಬೇಕಿದೆ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಾತಾಡಬೇಕಿದೆ, ರಾಮನಗರ ತಾಲೂಕಿನ ಮಾಗಡಿ ತಾಲೂಕಿನ ತಾಲೂಕು ಕಚೇರಿ ವಿಚಾರದಲ್ಲಿ ಮಾತಾಡಬೇಕಿದೆ. ಒಂದೊಂದೇ ಸಬ್ಜೆಕ್ಟ್ ಒಂದೊಂದು ದಿವಸ ಮಾತಾಡ್ತೀನಿ. ದಯಮಾಡಿ ನಿಮ್ಮೆಲ್ಲರ ಸಹಕಾರ ಇರಲಿ. ನಾವು ಸುಮ್ಮನೆ ಕೂರೋರಲ್ಲ. ಇವರು ಲೂಟಕ್ಕೆ, ಇವರು ದಿವಾಳಿ ಮಾಡ್ಲಿಕ್ಕೆ ತಾಲೂಕನ್ನ ಇವತ್ತು ಹೋಗಿ ಒಬ್ಬ ಇನ್ಸ್ಪೆಕ್ಟರ್ನ ಉಪಯೋಗಿಸ್ಕೊಂಡು ಕಾಂಗ್ರೆಸ್ನವರೇ ಪಾಪ, ಕಾಂಗ್ರೆಸ್ ಪ್ರಭಾವಿ ಮುಖಂಡರು ಹೇಳಿದ್ರು ಕೂಡ ಇವ್ರು ಹೋಗಿ ಬೇಲಿ ಹಾಕ್ಸಕ್ ಹೋಗೋದು. ಇಂಥ ಅಧಿಕಾರಿಗಳನ್ನ ಮಡಿಕೊಂಡು ಕೈಗೊಂಬೆ ತರ ಕೆಲಸ ಮಾಡೋದು. ಅವ್ರು ಯಾರೋ ಹೇಳ್ತಾರಂತೆ ಅವ್ರ ಶಿಷ್ಯ, ಇವ್ರು ಹೋಗಿ ಬಾಲಕೃಷ್ಣ ನೋಡ್ಕೊ ಬರ್ಲಿ ಅಂದ್ರೆ ಹಿಂಗೆ ನೋಡ್ಕೊ ಬರ್ಲಿ, ಆಮೇಲೆ ಇದು ಬೇಲಿ ಹಾಕ್ಸ್ತೀವಿ. ಈ ತರದ ಯಾವ್ದಾದ್ರು ನಮ್ಮ ಜೀವನದಲ್ಲಿ ನಾವು ಮಾಡಿದೀವ? ಆಡಳಿತ ಇದ್ದಾಗ, ಅಧಿಕಾರ ಇದ್ದಾಗ ಇದನ್ನ ದಯಮಾಡಿ ತನಿಖೆ ಆಗಬೇಕು ಅಂತೇಳಿ ನಾನು ಸಂಬಂಧಪಟ್ಟಂತ ಮಂತ್ರಿಗಳಿಗೆ ತಿಳಿಸಿದ್ದೇನೆ. ಆಮೇಲೆ ಎಷ್ಟು ಈ BDCC ಬ್ಯಾಂಕು KCC ಲೋನೇ ಕೊಟ್ಟಿಲ್ಲ ಸರ್, ರೈತರಿಗೆ 2 ವರ್ಷದಿಂದ KCC ಲೋನ್ಗಳೇ ಕೊಟ್ಟಿಲ್ಲ. ಕೇಳಿದ್ರೆ ನಬಾರ್ಡ್ ನಮಗೆ ಕೊಡ್ತಿಲ್ಲ ಅಂತ. ನಬಾರ್ಡ್ ಯಾಕೆ ಕೊಡ್ತಿಲ್ಲ ಅಂತ ನನ್ನ ಮೇಲೆ ಇವ್ರು ಬೇರೆ ಯಾರೋ ಆಫೀಸರ್ಸ್ನ ಕೇಳಿದ್ರೆ
ಇವರೆಲ್ಲ ಕರೆಕ್ಟ್ ಫಂಕ್ಷನಿಂಗ್ ಆಗ್ತಾ ಇಲ್ಲ ಸರ್. ಈ ಬ್ಯಾಂಕ್ಗಳು ಯಾವ ಫಂಕ್ಷನಿಂಗ್ ಆಗ್ತಾ ಇದ್ದಾವೆ, ಪ್ರಾಮಾಣಿಕತೆಗೆ ಯಾವ ಕೆಲಸ ಮಾಡ್ತಾ ಇದ್ದಾವೆ, ಅವುಗಳಿಗೆ ನಬಾರ್ಡು ಫಂಡಿಂಗ್ ಮಾಡ್ತಾ ಇದೆ. ಇವತ್ತು ಸುಮಾರು 100 ಕೋಟಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ, ತುಮಕೂರು ಜಿಲ್ಲೆಗೆ ಹೋಗಿ, ಕೋಲಾರ ಜಿಲ್ಲೆಗೆ ಹೋಗಿ, ಹಾಸನ್ ಡಿಸ್ಟಿಕ್ ಹೋಗಿ, ಒಬ್ಬೊಬ್ಬ ಒಂದೊಂದು ಸ್ತ್ರೀ ಶಕ್ತಿ ಗುಂಪುಗಳಿಗೆ, ಸ್ವಸಹಾಯ ಗುಂಪುಗಳಿಗೆ 70 ಲಕ್ಷ 80 ಲಕ್ಷ 1 ಕೋಟಿ ರೂಪಾಯಿ ಕೊಟ್ಟಿರುವಂತಹ ಉದಾಹರಣೆ ಇದೆ. ಅದೇ ನಮ್ಮ ಜಿಲ್ಲೆನಲ್ಲಿ 10 ಲಕ್ಷನೇ ಜಾಸ್ತಿ. ಒಬ್ಬ ರೈತನಿಗೆ 15 ಲಕ್ಷ ರೂಪಾಯಿ ಲೋನ್ ಮ್ಯಾಕ್ಸಿಮಮ್ ಆಸ್ತಿ ಇದ್ರೆ. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಯಾವೊಬ್ಬ ಇವ್ರ ವಿರೋಧಿ ಇದ್ದಾನೆ, ಅವನೊಂದು ₹1 ಲೋನ್ ತೊಗೊಳಕ್ಕಾಗಲ್ಲ. ಇವ್ರು ಡೈರೆಕ್ಟರ್ ಕಾಲಿಡಿಬೇಕು ಹೋಗಿ, ಹಣ ನನಗೊಂದು ಲೋನ್ ಕೊಡ್ಸೋಣ. ಎಷ್ಟೋ ಜನ ನನ್ನ ಹತ್ರ ಬಂದವ್ರನ್ನ ಲೋನ್ ಕೊಡಿಸ್ತೀವಿ ಬಾಳ ಅಂತ ಹೇಳ್ಬಿಟ್ಟು ಅವ್ರ ಬಲೆಗೆ ಹಾಕೊಳ್ಳೋದು. ಈ ತರದ ಕಚಡ ರಾಜಕಾರಣ, ಇದಕ್ಕೆಲ್ಲ ಅಂತ್ಯ ಆಗುವಂತ ಕಾಲ ಬರ್ತದೆ. ದಯಮಾಡಿ ಇವತ್ತು ನಾನು ಪಾರದರ್ಶಕವಾಗಿ ಇದು ಕೆಲಸ ಆಗ್ಲೇಬೇಕು, ತನಿಖೆ ಆಗ್ಲೇಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಬೇರೆ ವಿಚಾರಗಳಿದ್ದಾವೆ, ಬೇರೆ ತಮ್ಮನ್ನ ಕರೆದು ರಾಮನಗರದಲ್ಲೋ ಮಾಗಡಿನೋ ಇಲ್ಲ ಕರೆದು ವಿಚಾರವನ್ನು ಮಾಡ್ತೀನಿ. ಬಿಡದಿ ಡೆವಲಪ್ಮೆಂಟ್ ಇದೆ. ಇವತ್ತು ಬಿಡದಿನಲ್ಲಿ ಬಿದ್ದಿರ್ತಕ್ಕಂಥ ಗುಂಡಿಗಳ ವಿಚಾರದಲ್ಲೂ ಕೂಡ ನಾನು ಸಂಪೂರ್ಣವಾಗಿ ನಾನು ಪ್ರೆಸ್ ಮೀಟ್ ಮಾಡಬೇಕಿದೆ, ಮಾಡ್ತೀನಿ. ಮಾನ್ಯ ಶಾಸಕರು ಏನ್ ಮಾಡ್ತಾ ಇದ್ದಾರೆ, ಏನ್ ಕೆಲಸ ಮಾಡ್ತಾ ಇದ್ದಾರೆ. ನಾನು ಯಾರೋ ಪಾಪ ಒಂದು ಮಾಧ್ಯಮದಲ್ಲಿ ನೋಡಿದೆ, ಆ ಮಂಚಿನ ಮೇಲೆ ಬ್ರಿಡ್ಜ್ ಕಟ್ ಆಗಿದೆ. ಬ್ರಿಡ್ಜ್ ಕಟ್ ಆಗಿ ಎಷ್ಟು ದಿನ ಆದ್ರೂ ಕೂಡ ಇವತ್ತವರೆಗೂ ಅದ್ರ ಕಡೆ ಗಮನ ಹರಿಸಿಲ್ಲ. ನಾನು ಬ್ರಿಡ್ಜ್ ಕಟ್ ಆಗಿ ಅದು ಒಂದು ವಾರಕ್ಕೆ ಫೋರ್ಸ್ ಎಕ್ಸಾಮ್ಷನ್ ತಂದ್ಕೊಂಡು ಟೆಂಪ್ರರಿ ಬ್ರಿಡ್ಜ್ ಅನ್ನ ಮಾಡಿಸಿದ್ದೆ. ಇವತ್ತವರೆಗೂ ಏನ್ ನಡೀತಾ ಇದೆ ತಾಲೂಕಲ್ಲಿ, ಇವ್ರು ಬರೇ ಲೂಟಿ ಮಾಡಕ್ಕೆ, ಈ ತರದ ಹಗರಣಗಳು ಮಾಡೋದಕ್ಕೆ. ಆಮೇಲೆ ಅಲ್ಲೆಲ್ಲೋ 670 ಕೋಟಿ ಯಾವುದೋ ಹಗರಣ ಆಗಿದೆ, ಅಲ್ಲೂ ಆಸ್ತಿ ಹೊಡೆದಿರೋದು ಎಸ್ಸಿಗಳದ್ದು ಸರ್ಕಾರದ ಜಮೀನು. ಅದನ್ನು ಕೂಡ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಬಿಡದಿ ಟೌನ್ಶಿಪ್ ನಾನು 2-3 ದಿವಸದಲ್ಲಿ ತಮ್ಮನ್ನು ಕರೆದು ಮಾಹಿತಿ ಕೊಡ್ತೀನಿ. ಇದಕ್ಕೆ ವಿರೋಧ ವ್ಯಕ್ತಪಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸಂಪೂರ್ಣ ದಾಖಲೆ ಬೇಕು ನನಗೆ. ಏನ್ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ, ಇವ್ರು ಏನ್ ಮಾಡ್ತಾರೆ ಅಂತ ಕ್ಯಾಬಿನೆಟ್ ಅಪ್ರೂವಲ್ ಡಾಕ್ಯುಮೆಂಟ್ಸ್ ಎಲ್ಲವರೆಗೂ ಅದು ಸಿಕ್ಕಿದ ಮೇಲೆ ಮಾತಾಡ್ತೀನಿ ಅಂತ ತಮ್ಮ ಗಮನ ತರ್ತೀನಿ. ಯಾರು ಸರ್ ಚಿನ್ನ ಯಾರು ಇಟ್ಟಿದ್ದಾರೆ, ಅಡ ಇಟ್ಟಿದ್ದಾರೆ? ಚಿನ್ನ ಇವರೇ ಬೇರೆ ಬೇಕಾದವರ ಹೆಸರಲ್ಲಿ ಇವರೇ ಇಡಿಸೋದು ಡೂಪ್ಲಿಕೇಟ್ ಚಿನ್ನನ. ಆ ಅಪ್ರೂವಲ್ ಇರ್ತಾನಲ್ಲ, ಯಾರು ಆಚಾರಪ್ಪ ಇರ್ತಾರಲ್ಲ, ಅವರು ಸರ್ಟಿಫೈ ಮಾಡೋದು ಈ ಚಿನ್ನಕ್ಕೆ ಇಷ್ಟು ಕೊಡಿ ಅಂತ. ಯಾರ ಹೆಸರಲ್ಲಿದೆ ಸರ್ ಅದು? ಯಾರ ಹೆಸರಲ್ಲಿ ಹಿಂಗೆ ಬೇನಾಮಿ ಹೆಸರುಗಳಲ್ಲಿ ಇದ್ದಾವೆ. ಅವ್ರ ಸುತ್ತ ಯಾರಿರ್ತಾರೋ ಅವ್ರ ಹೆಸರುಗಳೆಲ್ಲ ಇಡೋದು, ತಗೊಳ್ಳೋದು. ಈಗ ತಮ್ಮಾಜ ಫಾಲೋವರ್ಸ್ ಹೌದು, ಎಲ್ಲಾ ಕೂಡ ಅವ್ರ ಫಾಲೋವರ್ಸೇ. ಅವರ ಏನು ಅವ್ರ ಅಪ್ರೋಸರ್ ಇದ್ದಾನಲ್ಲ, ಯಾರು ವ್ಯಾಲ್ಯೂಯೇಟರ್ ಕೂಡ ಅವ್ರ ಫಾಲೋವರೇ, ಬ್ಯಾಂಕ್ ಮ್ಯಾನೇಜರ್ ಅವ್ರ ಫಾಲೋವರೇ, ಬ್ಯಾಂಕ್ ಸಿಬ್ಬಂದಿ ಅವ್ರ ಫಾಲೋವರೇ, ಅವರೇ ಕೆಲಸ ಕೊಡಿಸಿರೋರೇನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿಲ್ಲ ಸರ್? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿಲ್ಲ. ಪೊಲೀಸ್ ಸ್ಟೇಷನ್ ಅವ್ರು ಕೊಡಬೇಕು, ಡಿಸಿಸಿ ಬ್ಯಾಂಕ್ ನ ಕೊಡಬೇಕು. ಸೊ ಇನ್ನ ಕಂಪ್ಲೇಂಟ್ ಆಗಿಲ್ವಾ ಇಷ್ಟೆಲ್ಲ? ತನಿಖೆ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ, ನೋಡೋಣ ಏನ್ ತನಿಖೆ ಮಾಡ್ತಾರೆ. 9 ಕೋಟಿ ಇದು 9 ಕೋಟಿ ಹಗರಣ, ಇದು ಶಾಂಪಲ್ ಅಷ್ಟೇನೆ. ಇನ್ನು ಎಷ್ಟಾಗಿದೆ ಅಂತ ತನಿಖೆ ಆಗ್ಬೇಕಲ್ಲ. ಅಂದಾಜು ಮಾಡಿರೋದವ್ರು 9 ಕೋಟಿ ಎಷ್ಟು ಹಗರಣ ಆಗಿದೆ, 9 ಕೋಟಿ ಎಷ್ಟು ದುಡ್ಡು ಹೊಡೆದಿದ್ದಾರೆ. ಸರ್, ಇದು ಬೆಳಕಿಗೆ ಯಾವ ರೀತಿ ಬಂತು ಅಂದ್ರೆ, ಸುಮಾರು 20 ವರ್ಷ 22 ವರ್ಷದಿಂದ ಮಾಗಡಿ ಬ್ರಾಂಚ್ ಅಲ್ಲಿ ಶಿವಣ್ಣ ಅಂತೇಳಿ ಒಬ್ರು ಮ್ಯಾನೇಜರ್ ಇದ್ದಾರೆ. ಅವರು ಟ್ರಾನ್ಸ್ಫರ್ ಆಗ್ಲೇಬೇಕು, ಕಂಟಿನ್ಯೂಸ್ ಆಗಿ ಇರ್ಲೇಬಾರದು. ಇವ್ರೇನ್ ಮಾಡ್ತಾರೆ, ಶಿವಣ್ಣವ್ರನ್ನ ಕುದೂರ್ ಟ್ರಾನ್ಸ್ಫರ್ ಮಾಡಿಸೋದು, ಕುದೂರ್ನವ್ರನ್ನ ಇಲ್ಲೇ ಮಾಡಿಸೋದು. ತಿರ್ಗಾ ಇವ್ರು ಯಾರಾದ್ರೂ ಗಲಾಟೆ ಮಾಡಿದ್ರೆ ಇವ್ರನ್ನ ಅಲ್ಲಿಗೆ ಮಾಡಿಸೋದು, ಅವ್ರನ್ನ ಇಲ್ಲಿಗೆ ಮಾಡಿಸೋದು. ಇಷ್ಟೇ. ಕುದೂರ್ ಬ್ಯಾಂಕ್ ಮ್ಯಾನೇಜರ್ ಮಾಗಡಿಗೆ ಬಂದ್ರು, ಮಾಗಡಿ ಬ್ಯಾಂಕ್ ಮ್ಯಾನೇಜರ್ ಕುದೂರ್ ಬಂದ್ರು. ಕುದೂರ್ಗೆ ಹೋದಾಗ ಶಿವಣ್ಣ ಏನ್ ಹೇಳಿದ್ರು, ಚಿನ್ನದ್ದೆಲ್ಲ ಲೆಕ್ಕ ಕೇಳಿದ್ರು. ಇಲ್ಲೇನೋ ಮಿಸ್ಯೂಸ್ ಆಗಿದೆಯಲ್ಲ ಅಂತೇಳಿ, ನಾನು ಚಾರ್ಜ್ ಬೇಡ, ಚಿನ್ನದ್ದು ಗೋಲ್ಡ್ ಲೋನ್ ಕೊಟ್ಟರೆ ನಾನು ಚಾರ್ಜ್ ತಗೊಳ್ಳಲ್ಲ, ನಿಮ್ಮ ಹತ್ರನೇ ಇಲ್ಲಿ ಅಂತ ಯಾರೋ ಸಿಬ್ಬಂದಿ ಮೇಡಮ್ನ ಬಿಟ್ಬಿಟ್ರು. ಅವಾಗ ಗೊತ್ತಾಯ್ತು ಇವ್ರೇನ್ ಮಾಡಿದ್ದಾರೆ. ಆಮೇಲೆ ಒಂದು 25-30 ಲಕ್ಷ ದುಡ್ಡು ಕಟ್ಸಿದ್ದಾರೆ. ಆಮೇಲೆ ಬ್ಯಾಂಕ್ಗೆ ಹೆಡ್ ಆಫೀಸ್ಗೆ ಗೊತ್ತಾಗಿದೆ. ಅಧ್ಯಕ್ಷರು ಏನ್ ಮಾಡಿದ್ದಾರೆ, ಇದನ್ನ ತನಿಖೆ ಮಾಡಿಸಿ ಅಂತೇಳಿ ತನಿಖೆ ಮಾಡಿಸಕ್ಕೆ ನಿನ್ನೆಯಿಂದ ಹೊರಟಿದ್ದಾರೆ. ಬೇರೆ ಗೋಲ್ಡ್ ಚೆಕ್ ಮಾಡುವಂತ ಮಿಷಿನ್ಗಳು ಕಳಿಸಿ, ಅಲ್ಲಿಂದ ಬೇರೆ ಪ್ರೈವೇಟ್ ಏಜೆನ್ಸಿಗಳನ್ನ ತಗೊಂಡು
ಇದೆಷ್ಟು ಮಿಸ್ಅಪ್ರೋಪ್ರಿಯೇಟ್ ಆಗಿದೆ ಅಂತ ಹೇಳಿ ಕಳಿಸಿದ್ದಾರೆ. ಎಷ್ಟು ಹೀಗೆ ವರ್ಷದಿಂದ ಇದೇ ಬೆಳೆದಿದೆ. ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್. ಸುಮಾರು 5-6 ವರ್ಷದಿಂದ ಇದು ನಡೆದಿದೆ. ಮಾನ್ಯ ಅಶೋಕ್ ಅವ್ರಿಗೆ, ತಮ್ಮಾಜಿ ಅವ್ರಿಗೆ ಈ ವಿಚಾರ ಗೊತ್ತಿದೆ ಮಾಡಿರೋದು. ನೇರವಾಗಿ ಅವ್ರು ಶಾಮೀಲಾಗಿದ್ದಾರೆ. ಈಗ ಅವ್ರ ಪಕ್ಷದ ಅವ್ರು ಗೊತ್ತಿಲ್ಲದೆ ಏನು ಮಾಡಕ್ಕಾಗೋದಿಲ್ಲ. ಒಂದು ಕಡ್ಡಿ ಹೇಳಾಡ್ಬೇಕು ಅಂದ್ರೂ ನಾನು ಯಾಕೆ ಆರೋಪ ಮಾಡ್ತಾ ಇದ್ದೀನಿ ಅಂದ್ರೆ, ನಿಮ್ ಸಿಬ್ಬಂದಿ ವಾಶ್ರೂಮ್ ಹೋಗ್ಬೇಕಾದ್ರೂ ನಿಮ್ ಪರ್ಮಿಷನ್ ತಗೋಬೇಕು. ನೀವು ಸಿಸಿ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತೀರಿ, ಯಾರು ಬಂದ್ರು, ಯಾರು ಹೋದ್ರು, ಕಾಂಗ್ರೆಸ್ ಲೀಡರ್ ಬಂದ್ರ, ಜೆಡಿಎಸ್ ಲೀಡರ್ ಬಂದ್ರ, ಜೆಡಿಎಸ್ ಲೀಡರ್ ಯಾಕೆ ಬಂದಿದ್ರು, ಏನಕ್ಕೆ ಬಂದಿದ್ರು, ಆ ಫೈಲ್ ಎತ್ತಿಡು ಅಂತ ನೀವೇ ಆದೇಶ ಮಾಡ್ತೀರಿ. ಇದೆಲ್ಲ ಜಗತ್ತಾಗಿರೋ ಇಷ್ಟೆಲ್ಲ ನಡಿಬೇಕಾದ್ರೆ ನಿಮ್ಗೆ ಈ 9 ಕೋಟಿ ಇಷ್ಟು ಹಣ ಆಚೆ ಹೋಗಿರೋದು ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಗೊತ್ತಿದ್ದೇ ಆಗತ್ತಾ? ಅಲ್ಲ ರೀ, 50,000 ಲೋನ್ ತಗೋಬೇಕಾದ್ರೆ ನಿಮ್ಗೆ ಗೊತ್ತಾಗಬೇಕು. 50,000 ರೂಪಾಯಿ ನೀವು ಗೊತ್ತಾಗಬೇಕು ಅಂದ್ರೆ 9 ಕೋಟಿ ಅಷ್ಟು ಹಣ ಇಲ್ಲಿಂದ ಬ್ಯಾಂಕಿಂದ ಹೋಗಿದೆ ಅಂದ್ರೆ ಆಯ್ತು, ನೀವು 3 ತಿಂಗಳು ಒಂದ್ಸರಿ ಆಡಿಟ್ ಮಾಡಿಸ್ಬೇಕು, 3 ತಿಂಗಳು ಒಂದ್ಸರಿ ಸಭೆ ಮಾಡಿಸ್ಬೇಕು. ಯಾಕೆ ಮಾಡಿಸಿಲ್ಲ ಅಲ್ವಾ? ಅವ್ರದೇ ಪಕ್ಷದ ಡಿಲಿಮಿಟೇಷನ್ ಬಗ್ಗೆ ಮತ್ತೆ RBI ರೂಲ್ಸ್ ಫಾಲೋ ಆಗ್ತಾರೆ, ಟ್ರಾನ್ಸ್ಫರ್ ವಿಚಾರ RBI ರೂಲ್ ನ ಇವರು ಸಂಪೂರ್ಣವಾಗಿ ಗಾಳಿ ತೋರ್ಬಿಟ್ಟಿದ್ದಾರೆ. ಆಸ್ ಪರ್ RBI ರೂಲ್ ಏನು ಕೋಪರೇಟಿವ್ ಬ್ಯಾಂಕ್ಗಳಿಗೆ ಮನಿ ಲ್ಯಾಂಡಿಂಗ್ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆಗಳು ಯಾವುದೇ ಇರಲಿ, ಆ ಸಂಸ್ಥೆನಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಬೇಕು ಅಂತಂದ್ರೆ 3 ವರ್ಷದ ಮೇಲೆ ಯಾವುದೇ ಆಫೀಸರ್ ಅಲ್ಲಿ ಉದ್ಯೋಗಸ್ಥ ಯಾರು ಕೂಡ ಅಲ್ಲಿ ಕಂಟಿನ್ಯೂ ಆಗಬಾರದು. ಯಾಕೆಂದ್ರೆ ಅವರು ಲಾಂಗ್ ಟರ್ಮ್ ಅಲ್ಲಿ ಇದ್ದಾಗ ಇವೆಲ್ಲ ಹಗರಣಗಳಿಗೆ ಅವಕಾಶ ಆಗ್ತದೆ ಅಂತ ಹೇಳಿ RBI ರೂಲ್ ಮಾಡೋರು. ಎಲ್ಲಿ ಪಾಲನೆ ಮಾಡಿದೀವಿ ನೀವು? ಎಲ್ಲಿ ಪಾಲನೆ ಮಾಡಿದೀವಿ? ಡಿಲಿಮಿಟೇಷನ್ ಯಾಕೆ ಮಾಡ್ತಾ ಇಲ್ಲ? ಮಾಡಿ. ಸೋಲೂರು ಹೋಗ್ಲಿ ನಮ್ಗೆ ಸೇರಿದ್ಯಾ? ಕೊಡಿ ಅಲ್ಲೊಂದು ಡೈರೆಕ್ಟ್ರು, ಇಲ್ಲಿ 2 ಮಾಡಿ. ಇವ್ರು ಬರೋದೆಲ್ಲ ಹಂಚ್ಕೊಂಡ್ಬಿಡ್ಬೇಕಾಯ್ತದಲ್ಲ 3 ಜನ. ಅಂದ್ರೆ ಯಾವ ರೀತಿ ಸರ್, ಯಾವ ರೀತಿ ಹಂಚಕ್ ಬಿಡ್ತಾ ಇಲ್ಲ ಇವರು. ಹಂಚಿಕೆ ಅಂದ್ರೆ ಈಗ ಒಂದು ವೇಳೆ ಡಿಲಿಮಿಟೇಷನ್ 3% ದುಡ್ಡು ತಗೋತಾರೆ ಇವರು ಯಾವ್ದ್ರಲ್ಲಿ KCC ನಲ್ಲಿ. 3% 3% ಯಾರು ಹೋಗ್ತದೆ? ಸಪೋಸ್ 90 ಕೋಟಿ ಲೋನ್ ಕೊಟ್ಟರು, 9 ಕೋಟಿ ರೂಪಾಯಿ ಪ್ರತಿ ವರ್ಷ ಜೋಬ್ ಹೋಯ್ತದೆ. 8-9 ಕೋಟಿ ರೂಪಾಯಿ ಹೋಗುತ್ತೆ. ಒಂದು KCCಲಿ ಒಂದು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಅದರಲ್ಲಿ ಎಲ್ಲ ಪ್ರತಿ ವರ್ಷ ಕಡಿಮೆ ಅಂದ್ರೆ 5-6 ಕೋಟಿ ರೂಪಾಯಿ ಜೋಬ್ಗೆ ಕಮಿಷನ್ ಹೋಗುತ್ತೆ. ಎಲ್ಲದರಲ್ಲೂ ಸೇರಿಸಿ ಇವ್ರು ಯಾರನ್ನ ಮಾಡಕ್ ಬಿಡ್ತಾರೆ? ಸಮಾಜದವರು ಒಬ್ಬರಿಗೆ ಹೋಗುತ್ತೆ ಅಥವಾ ಎಲ್ಲ ಡೈರೆಕ್ಟರ್ ನಾರ್ಮಲ್ ಆಗಿ ಎಲ್ಲ ಡೈರೆಕ್ಟರ್ಗಳು ಈ ತರ ಆಗುತ್ತೆ ಸರ್? ಯಾರ್ಯಾರು ಡೈರೆಕ್ಟರ್ಗಳಿದ್ರು ಎಲ್ರಿಗೂ ಹೋಗುತ್ತೆ. ನಿಮ್ ಪಾರ್ಟಿಲಿ ಇರೋರು ಸರ್, ಹ? ನಿಮ್ ಪಾರ್ಟಿಲಿ ಇರೋರು ಎಲ್ಲರಿಗೂ ಹೋಗುತ್ತೆ. ನಿರ್ದೇಶಕರುಗಳಂದ್ರೆ ಎಲ್ಲರಿಗೂ ಹೋಗುತ್ತೆ. ಯಾಕೆ ಡಿಲಿಮಿಟೇಷನ್ ಮಾಡಕ್ ಬಿಡಲ್ಲ ಅಂದ್ರೆ ಇದೇ ರೀಸನ್. ನಮ್ಮ ಪಾರ್ಟಿಯವ್ರು ಇರಲಿ, ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಡಿಲಿಮಿಟೇಷನ್ ಮಾಡಿಸಿ. ಈಗ ಹನುಮಂತಯ್ಯ ಅಂತ ಡೈರೆಕ್ಟರ್ ಇದ್ದಾರೆ, ಎಲ್ಲಿ? ಬೆಂಗಳೂರು ದಕ್ಷಿಣ. ಅವ್ರು 6 ಸೊಸೈಟಿ ಡೈರೆಕ್ಟರ್. ನೀವು ಚೆಕ್ ಮಾಡಿ, 6 ಸೊಸೈಟಿ ಡೈರೆಕ್ಟರ್. ಇನ್ನಲ್ಲಿ ನಾರ್ತ್ ಅಲ್ಲಿ ಒಬ್ಬರಿದ್ದಾರೆ, ಅವರು 5 ಸೊಸೈಟಿ ಡೈರೆಕ್ಟರ್. ಇವ್ರು 30 ಸೊಸೈಟಿ ಇಟ್ಕೊಂಡು ಯಾಕೆ 2-3 ಮಾಡಬಾರ್ದು? ಹೋಗ್ಲಿ, ನಾವು ಕೇಳ್ತಾ ಇರೋದು ಜಿಲ್ಲೆ ಪರವಾಗಿ. ನಮ್ಮ ಜಿಲ್ಲೆನಲ್ಲಿ ಹೊಸ ತಾಲೂಕಾಗಿದೆ ಕಾರವಳ್ಳಿ. ಯಾಕೆ ಇಲ್ಲಿವರೆಗೂ ಡಿಲಿಮಿಟೇಷನ್ ಮಾಡಿಲ್ಲ? ಯಾಕೆ ಕಾರವಳ್ಳಿಗೆ ಒಂದು ಕೊಟ್ಟಿಲ್ಲ? ಯಾಕೆ ಇದಕ್ಕೆ ಕೊಟ್ಟಿಲ್ಲ? ಸೋಲೂರ್ನ ಯಾಕೆ ನೀವು ಬೈಫರ್ಕೇಟ್ ಮಾಡಿಲ್ಲ? ಅಲ್ಲಾರು ನಿರ್ದೇಶಕರಿದ್ರೆ ಅವ್ರ ಸೊಸೈಟಿಗಳು ನೋಡ್ಕೊಳ್ಳೋಷ್ಟು ಅವ್ರ ಶಕ್ತಿ ಯಾರು ಇಲ್ವೇ ಇಲ್ಲ? ನಿರ್ದೇಶಕರಾದರು ಎಲಿಜಿಬಲ್ ಇರೋರು ಯಾರು ಇಲ್ವೇ ಇಲ್ಲ? ಇವತ್ತು NPCS ಬೆಂಗಳೂರು ಹಾಲು ಒಕ್ಕೂಟಕ್ಕೆ, ಇವತ್ತು ಬೆಂಗಳೂರು ಹಾಲು ಒಕ್ಕೂಟಕ್ಕೆ 2ನೇ ಸಲ ಡಿಲಿಮಿಟೇಷನ್ ಆಗಿದೆ. ನೀವ್ಯಾಕೆ ಮಾಡ್ತಾ ಇಲ್ಲ? ಇದು BDCC 65 ಇಂದ ಆಗಿಲ್ಲ ಅನ್ಬೋದು. ಇನ್ನು 65 ವರೆಗೆ ಈಗ ಕೋರ್ಟ್ನಲ್ಲಿ ಇವರೆಲ್ಲ ಸ್ಟೇ ತೆಗೆದಿದ್ದಾರೆ. ಯಾರ್ಯಾರು
ಇದ್ರಲ್ಲಿ ಹಿಂದೆ ಹಗರಣದಲ್ಲಿ ಶಾಮೀಲ್ ಆಗಿದ್ರಲ್ಲ ಅವರೆಲ್ಲ ಡಿಲಿಮಿಟೇಷನ್ ಮುಖ್ಯ ಬಿಡಿಸಿಸಿ ಬ್ಯಾಂಕ್ ಏನು ಅಸ್ತಿತ್ವಕ್ಕೆ ಬಂತು ಅವತ್ತಿಂದನೂ ಇದು ಡಿಲಿಮಿಟೇಷನ್ ಆಗಿಲ್ಲ. ಅವತ್ತೇನ್ ಫಾರ್ಮ್ ಆಗಿತ್ತು? ಇಲ್ಲ ಆಗಿದೆ, ಓಕೆ, ಆಗಿದೆ. ಮತ್ತೆ ಈಗ ಆಗ್ಬೇಕು. ಸೊಸೈಟಿಗಳು ಜಾಸ್ತಿ ಆದಂಗೆ, ಈಗ ಮತದಾರರು ಜಾಸ್ತಿ ಆದಂಗೆ ಡಿಲಿಮಿಟೇಷನ್ ಆಗುತ್ತಲ್ಲ ಕಾನ್ಸ್ಟಿಟ್ಯೂನ್ಸಿಗಳು, ಹಂಗೆ ಇಲ್ಲಿ ಸೊಸೈಟಿಗಳು ಜಾಸ್ತಿ ಆದಂಗೆನೆ ಡಿಲಿಮಿಟೇಷನ್ ಆಗ್ಬೇಕಲ್ಲ. ಹೋರಾಟ ಏನಾರು ಮಾಡ್ತೀರಾ ಸರ್? ಏನ್ ಹೋರಾಟ? ಇದೇ ಹೋರಾಟ. ಪತ್ರ ಬರೀತೀವಿ, ಬರೀಲಿಲ್ಲ ಅಂದ್ರೆ ಕೋರ್ಟ್ಗೆ ಹಾಕ್ತಿವಿ. ಕೋರ್ಟಲ್ಲಿ ಏನು ಇವ್ರು ಯಾರು ಸರ್ಕಾರ ಇದೆ ಮುಚ್ಚಾಕೊಂಡ್ಬಿಡ್ತೀವಿ ಅಂತ ಅಂದ್ರೆ ನಾವಂತೂ ಬಿಡೋದಿಲ್ಲ. ಪ್ರಾಮಾಣಿಕ ಅಧ್ಯಕ್ಷರು ಕೂಡ ಪ್ರಾಮಾಣಿಕವಾಗಿದ್ದಾರೆ, ಮಂತ್ರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಯಾವುದೇ ಈ ತರದ ಮಿಸ್ಯೂಸ್ ಆಗೋದನ್ನ ಬಿಡಲ್ಲ ಅಂತೇಳಿ ಅನ್ಕೊಂಡಿದ್ವಿ. ನಂಬಿಕೆ ಇದೆ, ಮಂತ್ರಿಗಳ ಮೇಲೂ ಇದೆ, ಅಧ್ಯಕ್ಷರ ಮೇಲೂ ಇದೆ. ನಾನು ಸರ್ಕಾರದ ಈ ಸಹಕಾರಿ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೂ ಒತ್ತಾಯ ಮಾಡ್ತೀನಿ, ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಯಾರು ಶಾಮೀಲಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಆ ಅಮೌಂಟ್ ಏನು ಇದೆ ಅದು ರಿಕವರಿ ಆಗಬೇಕು ಅಂತೇಳಿ ನಾನು ಪತ್ರ ಬರೆದಿದ್ದೆ. ಚಕ್ರವಾಳಿ ಸೊಸೈಟಿ ಎಷ್ಟು ಸರ್ ಹಗರಣ? ಚಕ್ರಭಾವಿ ಸೊಸೈಟಿ ಒಂದೇ ಅಲ್ಲ, ಅಲ್ಲ, ಅದ್ರೊಳಗೆ ಹಿಂದೆ 2018ರಲ್ಲಿ ಚುನಾವಣೆಗೆ ಮುಂಚೆ ಕೆಸಿಸಿ ಲೋನ್ ಕೊಟ್ಟರು. ಎಷ್ಟು? 1.5 ಕೋಟಿ, 2 ಕೋಟಿ, 3 ಕೋಟಿ, 4 ಕೋಟಿ, ಆಯಾ ಸೊಸೈಟಿಗೆ ಕೆಪಾಸಿಟಿ ಇದ್ದಂಗೆ. ಅಲ್ಲಿನ ಕೆಲವು ಎಲ್ಲಾ ಕಾರ್ಯದರ್ಶಿಗಳ ಬಗ್ಗೆನೂ ನಾನು ಹೇಳಲ್ಲ, ಕೆಲವು ಕಾರ್ಯದರ್ಶಿಗಳು ಇವ್ರ ಚೇಲಗಳು ಏನ್ ಮಾಡ್ತಾರೆ, ದುಡ್ಡ ಡ್ರಾ ಮಾಡ್ಬಿಡೋದು. ಹೆಂಗ್ ಡ್ರಾ ಮಾಡಕ್ಕಾಗುತ್ತೆ ಅಂತ ಹೇಳ್ತಾರೆ. ಈಗ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಅಷ್ಟೇ ಲೂಪಲ್ಸ್ ಇರುತ್ತೆ. ಇವ್ರು ಹೆಂಗ್ ಮಾಡ್ತಾರೆ, ರೈತರುಗಳಿಗೆಲ್ಲ ಡಿಬಿಟಿ ಆಗ್ಬೇಕು, ಆಯ್ತಾ? ರೈತರದ್ದೆಲ್ಲ ಡಿಬಿಟಿ ಮಾಡ್ಬಿಡ್ತಾರೆ ಸೆಕ್ರೆಟರಿ. ಡಿಸಿಸಿ ಬ್ಯಾಂಕ್ ಇಂದ ನರಸಿಂಹಯ್ಯ, ಶೇಷಪ್ಪ, ಶಿವಲಿಂಗಪ್ಪ ಇಂಥವ್ರಿಗೆಲ್ಲ ಅವರವ್ರ ಅಕೌಂಟ್ಗೆ 1 ಲಕ್ಷ, 1.5 ಲಕ್ಷ, 2 ಲಕ್ಷ. ಅವ್ರ ಹತ್ರ ಎಟಿಎಂದು ಕಾರ್ಡು ಇವರೇ ಇಸ್ಕೊಂಡಿರ್ತಾರೆ, ಆ ಪಿನ್ನು ಇವ್ರ ಹತ್ರನೇ ಇರುತ್ತೆ ಬುಕ್ಕಲ್ಲಿ. ಇವನೇ ಹೋಗೋದು ಎಟಿಎಂ ಅಲ್ಲಿ ಕುತ್ಕೊಳ್ಳೋದು, ಎಲ್ಲಾರ್ದು ಡ್ರಾ ಮಾಡೋದು. ಎಲ್ಲ ಡ್ರಾ ಮಾಡಿ ಮ್ಯಾಕ್ಸಿಮಮ್ 50,000 ರೂಪಾಯಿ ಇತ್ತು ಅವ್ರು ಲೋನ್. 50,000 ಕಣ್ಣು ಮುಚ್ಕೊಂಡು ಕೇಳಿದವ್ರಿಗೆಲ್ಲ 50,000 ಕೊಟ್ಬಿಡೋದು. ರೈತರುಗಳು ಪಾನಿ ಕೊಟ್ಟಾರೆ ಅವ್ರಗಳಿಗೆಲ್ಲ ಎಲ್ಲ ಮಾಡಿ ಒಂದು ಸೊಸೈಟಿನಲ್ಲಿ 2 ಕೋಟಿ ರೂಪಾಯಿ ಇವರು ಚುನಾವಣೆಗೆ ಬಳಸ್ಕೊಂಡ್ರೆ 30 ಸೊಸೈಟಿ ಇದ್ದು ಎಷ್ಟಾಯ್ತದೆ? ಇದನ್ನ ಮಾಡ್ತಾರೆ ಅಂತೇಳಿ ನಾವು ಅವತ್ತು ಹೋರಾಟ ಮಾಡಿದ್ದು. ಕೊನೆಗೆ ಚಕ್ರಭಾವಿ ಸೊಸೈಟಿಗೆ ನಮ್ಗೆ ಸಿಗಾಕೊಂಡ್ರು. ಇದೇ ಒಬ್ರು ಪತ್ರಕರ್ತರು ನನ್ನ ಹತ್ರ ಕರ್ಕೊಂಡ್ಬಂದು, ಇಲ್ಲ ಸರ್ ಹೆಂಡತಿ ಮಕ್ಕಳು ಕೆಲಸ ಹೋಗ್ಬಿಡ್ತದೆ, ಅವ್ನು ದುಡ್ಡು ಕಟ್ತಾನೆ ಅಂತಂದ್ರೆ ನಾನು ಎಲ್ಲೋ ಒಂದ್ಸರಿ ಹೃದಯ ಶ್ರೀಮಂತಿಕೆ ತೋರಿಸಿ ಉಳಿಸಿದ್ದೀನಿ. ಚಕ್ರಭಾವಿ ನಿಂತ್ಕೊಂಡು ಭಾಷಣ ಮಾಡ್ತಾರಲ್ಲ, ಈ ಸೊಸೈಟಿಗೆ ಬಂದ್ಬಿಟ್ರೆ ಏನು ಹೊಡೆದ್ಬಿಟ್ಟಿದ್ರು ಅಂತ. ಹೊಡೆದಿದ್ರೆ ಏನು ಬಂದಿದ್ರು ನನ್ನ ಹತ್ರಕ್ಕೆ? ಏನಕ್ಕೆ ಬಂದಿದ್ರು ಸರ್? ಇದು ಇಲ್ಲಿ ನಡೀತಾ ಇರೋದು. ಹೇಳಿ ಸರ್. ನಾನು DA ಇದ್ರದ್ದು ನಮ್ಮ ಬೈರ್ಮಂಗ್ಲ ಟೌನ್ಶಿಪ್ದು ಪ್ಲಸ್ ಬಿಡದಿ ಏರಿಯಾ ಗುಂಡಿ ಹಗರಣ ಇದು ನೋಡ್ತಿದ್ದೀರಲ್ಲ, ಇದು ಬಿಡದಿನಲ್ಲಿ ಇದ್ರ ಬಗ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಡದಿನಲ್ಲಿ ಸೋಕಾಲ್ಡ್ ರಿಯಲ್ ಎಸ್ಟೇಟ್ ಏಜೆಂಟ್ ಕಾಂಗ್ರೆಸ್ ಪಕ್ಷದ ಯಾರಾದ್ರೂ ಗೌರವಾನ್ವಿತ ಅಧ್ಯಕ್ಷ ಇದ್ದಾನೆ ಅಂದ್ರೆ ಮಿಸ್ಟರ್ ಇವನು ಯಾರು, ಶಂಕರ್ ನಾಯ್ಕ್. ಆತನ್ಗೆ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಬಿಡದಿ ಹೋಬಳಿಗೆ ನಟರಾಜನ ಶಂಕರ್ ನಾಯಕ್ ಅಂತ ಮುಂದೆ ಪ್ರೊಟೆಸ್ಟ್ ಮಾಡೋ ದಿವಸ ಇದನ್ನೆಲ್ಲ ರೆಡಿ ಮಾಡಿಸಿದೀನಿ. ಕಾಂಗ್ರೆಸ್ ಶಾಲು, ಕಾಂಗ್ರೆಸ್ ಫ್ಲೆಕ್ಸು, ಬಿಡದಿ ಪೊಲೀಸ್ ಸ್ಟೇಷನ್ ಎಲ್ಲ ಅದು ಕಾಂಗ್ರೆಸ್ ಪೊಲೀಸ್ ಠಾಣೆ ಬಿಡದಿ ಅಂತ ಹೇಳಿ ಬೋರ್ಡ್ ಹಾಕ್ಸ್ತೀನಿ. ಹಾಕ್ಸ್ಬೇಕು ಅಂತ ಎಲ್ಲ ರೆಡಿ ಮಾಡಿದೀವಿ. ನಿಮ್ಗೆ 3-4 ದಿವಸದಲ್ಲೇ ಕರೆಸ್ತೀವಿ. ಥ್ಯಾಂಕ್ ಯು.